ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶಿವತಾರ. ಆತ್ಮೀಯರೇ, ಟ್ರಂಪ್ ಅವರು ಡೊನಾಲ್ಡ್ ಟ್ರಂಪ್ ನಿಜವಾಗಿಯೂ ಜಾನನ ಹುಚ್ಚನ ಏನು ಮತ್ತೆ ನಿಂತಂಥ ಯುದ್ಧವನ್ನು ಆರಂಭ ಮಾಡಿದ. ಇದಕ್ಕೆ ಕಾರಣರು ಇಬ್ಬರು ಇರ್ಬೋದು, ಇರಾನ್ ಮತ್ತು ಅಮೇರಿಕ. ಅವರಿಗೆ ಏನೂ ಕಳ್ಕೊಳ್ಳುವಂಥದ್ದು ಇಲ್ಲೇನೋ ಅನ್ನಿಸ್ತಾ ಇದೆ. ಜಗತ್ತಿಗೆ, ಇಡೀ ಜಗತ್ತಲ್ಲೂ ಭಾರತಕ್ಕಂತೂ ಹೇಳಿ ಆಗದಂಥ ಸಂಕಟವನ್ನು ತಂದಿಡ್ತಾ ಇದ್ದಾರೆ ಇವರಿಬ್ಬರು. ಅದರಲ್ಲೂ ನಮ್ಮ ಮೋದಿಯವರಂತೂ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾರ ಪರ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ನಮ್ಮ ಲಾಭ ಏನು ಮಾಡ್ಕೋಬೇಕು ಅನ್ನೋ ದಿಶೆಯಲ್ಲೇ ನಮ್ಮ ಮೋದಿಯವರು ಸಹಿತ ಸೋಲ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಇರಲಿ, ಮೋದಿಯವರು ನೆಕ್ಸ್ಟ್ ಟೈಮ್ ಡಿಸ್ಕಷನ್ ಮಾಡೋದು. ಈ ಟ್ರಂಪ್ ಅವ್ರದ್ದು ಈಗ ಇರಾನ್ ದಾಳಿ ಮಾಡಿದ ನಮ್ಮ ಮೇಲೆ ನಾವು ದಾಳಿ ಮಾಡಿದ್ವಿ ಅವ್ರ ಮೇಲೆ ಅಂತ ಮಾಡಿದರು, ದಾಳಿ ಮಾಡ್ತಾಯಿದ್ರು. ಈಗ ಇನ್ನೊಂದು ಘೋಷಣೆ ಮಾಡಿದ್ರು, ಮತ್ತು ಹಿಂದೆ ತಕ್ಕೊಂಡಿದ್ದಾರೆ, ತುಂಬ ಸುದ್ದಿಗಳಿದ್ದಾವೆ. ಏನಪ್ಪ ಅಂತಂದ್ರೆ ಹಾರ್ಮುಜಲ್ಲಿ ಕೊಡ್ತೀವಿ ನಾವು ಜಗತ್ತು ಎಲ್ಲ ಹಡಗುಗಳನ್ನು. ಆದ್ರೆ 100ರಲ್ಲಿ 20% ನೀವು ನಮಗೆ ಕಮಿಷನ್ ನೋಡಿರಿ, 20% ಕಮಿಷನ್. ಒಂದು 100 ರೂಪಾಯಿದಲ್ಲಿ 20, ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇರ್ತದೆ, ಹಡಗುಗಳು ದಾಟ್ತಾ ಇರ್ತಾವೆ. ಅಲ್ಲೇ 100ಕ್ಕೆ 20% ನೀವು ನಮಗೆ ಕೊಡಬೇಕು ಟ್ಯಾರಿಫ್, ನೀವು ದಾಟಿಸ್ಕೊಡ್ತೀವಿ ನಾವು, ಇರಾನ ತೊಂದರೆ ಇಲ್ಲದೆ ಅನ್ನುವಂಥ ಘೋಷಣೆ ಮಾಡಿಬಿಟ್ರು. ಯುದ್ಧ ನಿಲ್ಲಿಸಿದ್ರು ಮೊದಲ ತಾತ್ಕಾಲಿಕ, ಮತ್ತೆ ಶುರು ಮಾಡಿಸಿದರು, ಮತ್ತೆ ನಿಲ್ಲಿಸಿದರು, ಮತ್ತೆ ಸ್ಟಾರ್ಟ್ ಮಾಡಿದರು. ಕಳೆದ ಫೆಬ್ರವರಿ 20 ಇದು ನಡೆದದು ನಿರಂತರವಾಗಿ. ಅದರಲ್ಲೂ ಇರಾನ್ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾನೆ ಬಂದದ. ಏನೇನೋ ಕಾರಣ ಹೇಳೋದು ಯುದ್ಧ ಸ್ಟಾರ್ಟ್ ಮಾಡಿಬಿಡೋದು, ಏನೇನೋ ಕಾರಣ ಹೇಳೋದು ಬಂದ್ ಮಾಡಿಬಿಡೋದು. ಈಗ ಯಾಕೆ ಮತ್ತೆ ಈ ಆಟ ಶುರು ಮಾಡಿದರು ಅಂದರೆ ಏನಿದ್ರ ಅರ್ಥ, ಭಾಳ ಜಾಣರ ಅಥವಾ ಭಾಳ ಹುಚ್ಚರಾಗಿರು ಅಂತ. ಯಾಕೆಂದರೆ ಈಗಂತೂ ಜಗದ ಮಟ್ಟದಲ್ಲೇ ಅಮೇರಿಕ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡ್ಬಿಟ್ಟದ. ಮೊದಲಿದ್ದಂಥ ವ್ಯಕ್ತಿತ್ವ ಇಲ್ಲ. ಫೆಬ್ರವರಿ 28 ಪೂರ್ವದಲ್ಲಿ ಏನು ಜಗತ್ತಿನ ಎಲ್ಲ ದೇಶಗಳು ಸೂಪರ್ ಪವರ್ ಅಮೇರಿಕ, USA ಇಸ್ ದ ಬಾಸ್ ಆಫ್ ದ ವರ್ಲ್ಡ್ ಅಂತ ಇದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು